ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಜಾಬ್ ನ್ಯೂಸ್ ಅಷ್ಟೇ ಅಲ್ಲ, ಇದರ ಜೊತೆಗೆ ನಾವು ಈಗ ವೀಕ್ಲಿ ಕರೆಂಟ್ ಅಫೇರ್ಸ್ ಅದು GK ಟುಡೇಯಿಂದ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ನೀವು ಬೇಕಾದರೆ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಲಿಸ್ಟಲ್ಲಿ ನೋಡಬಹುದು. ಸ್ನೇಹಿತರೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಮಾಡಲಾಗಿದ್ದು, ಈ ಒಂದು ಅಧಿಸೂಚನೆಯನ್ನು 5/1/2024ನೇ ತಾರೀಕು ಬಿಡುಗಡೆ ಮಾಡಲಾಗಿದೆ. ಮತ್ತು ಸ್ನೇಹಿತರೆ, ಈ ಎಲ್ಲ ಹುದ್ದೆಗಳ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ವಯೋಮಿತಿ ಎಷ್ಟಿರಬೇಕು, ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಯಾವ ಥರ ಎಷ್ಟಿರುತ್ತೆ, ಹಾಗೂ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾದಗಿರಿ ಜಿಲ್ಲಾ ನ್ಯಾಯಾಲಯದಿಂದ ಈ ನೇಮಕಾತಿ ಬಿಡುಗಡೆ ಮಾಡಲಾಗಿದ್ದು, ಮಹಿಳಾ ಮತ್ತು ಪುರುಷರು ಇಬ್ಬರು ಅರ್ಜಿ ಸಲ್ಲಿಸಬಹುದು. ಹುದ್ದೆಯ ಹೆಸರು ನೋಡುವುದಾದರೆ ಶೀಘ್ರ ಲಿಪಿಗಾರರು ಗ್ರೇಡ್ 3, ಪ್ಯೂನ್ ಮತ್ತು ಬೆರಳಚ್ಚುಗಾರರು. ಒಟ್ಟು ಹುದ್ದೆಗಳು 30. ಮತ್ತು ಹುದ್ದೆಯ ವಿವರ ನೋಡುವುದಾದರೆ ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆಗೆ 1 ಹುದ್ದೆ ಖಾಲಿ ಇದೆ. ಪ್ಯೂನ್ ಅಥವಾ ಜವಾನ್ ಈ ಒಂದು ಹುದ್ದೆಗೆ 3 ಹುದ್ದೆ ಖಾಲಿ ಇದೆ. ಹಾಗೂ ಪ್ಯೂನ್ ಜವಾನ್ ಈ ಒಂದು ಹುದ್ದೆಗೆ 21 ಹುದ್ದೆಗಳು ಖಾಲಿ ಇವೆ. ಬೆರಳಚ್ಚುಗಾರ ಹುದ್ದೆಗೆ 2 ಹುದ್ದೆಗಳು. ಬೆರಳಚ್ಚುಗಾರ ಇದು ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಅಂತ ವಿಭಾಗ ಮಾಡಲಾಗಿದೆ. ಈ ಒಂದು ಹುದ್ದೆಗೆ 3 ಹುದ್ದೆಗಳು ಖಾಲಿ ಇವೆ. ಮತ್ತು ಈ ಒಂದು ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ ಯಾದಗಿರಿ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ಅಧಿಸೂಚನೆಯ ಪ್ರಕಾರ ಸ್ನೇಹಿತರೆ, ಯಾವುದೇ ಅಭ್ಯರ್ಥಿಯು 10ನೇ ತರಗತಿ ಮತ್ತು 12ನೇ ತರಗತಿ ಅಥವಾ ಯಾವುದೇ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿರಬೇಕು. ಮತ್ತು ವಯೋಮಿತಿ ನೋಡುವುದಾದರೆ ಯಾದಗಿರಿ ಕೋರ್ಟ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 35 ವರ್ಷಗಳನ್ನು ನಿಗದಿಪಡಿಸಲಾಗಿದೆ. ಇಲ್ಲಿ SC/ST ದವರಿಗೆ ವಯೋಮಿತಿ ಸಡಿಲಿಕೆ ಇರುತ್ತದೆ. 5 ವರ್ಷ ಮತ್ತು ಕ್ಯಾಟಗರಿ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತದೆ. ಮತ್ತು ಅರ್ಜಿ ಶುಲ್ಕ SC/ST ಕ್ಯಾಟಗರಿ 1 PH ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ಅರ್ಜಿ ಶುಲ್ಕ ಇರುವುದಿಲ್ಲ. ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಇದನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಆಯ್ಕೆಯ ವಿಧಾನ ಸ್ನೇಹಿತರೆ, ಪ್ರತಿಯೊಂದು ಹುದ್ದೆಗೂ ಆಯ್ಕೆಯ ವಿಧಾನ ಬೇರೆ ಬೇರೆ ಥರ ಆಗಿರುತ್ತೆ. ಆಯ್ಕೆ ಹುದ್ದೆಗಳಿಗೆ ಟೈಪಿಂಗ್ ಟೆಸ್ಟ್, ಮೆರಿಟ್ ಲಿಸ್ಟ್ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇದನ್ನು ಯಾವ ಥರ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈ ಎಲ್ಲ ಹುದ್ದೆಗಳಿಗೆ ವಿದ್ಯಾರ್ಹತೆ ಮತ್ತು ಆಯ್ಕೆ ವಿಧಾನ ಬೇರೆ ಬೇರೆ ಆಗಿರುತ್ತೆ. ಸೊ ಫಸ್ಟ್ ನಾವು ನೋಡೋದಾದರೆ ಶೀಘ್ರ ಲಿಪಿಗಾರ ಗ್ರೇಡ್ 3 ಹುದ್ದೆಗಳಿಗೆ ವಿದ್ಯಾರ್ಹತೆ ನೋಡುವುದಾದರೆ ಸೆಕೆಂಡ್ PUC ಮುಗಿಸಿರಬೇಕು ಮತ್ತು 3 ವರ್ಷದ ಡಿಪ್ಲೊಮಾ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳ ಹಿರಿಯ ಶ್ರೇಣಿ ಶೀಘ್ರಲಿಪಿ ಮತ್ತು ಬೆರಳಚ್ಚು ಅಥವಾ ಡಿಪ್ಲೊಮಾ ವಾಣಿಜ್ಯ ಪರೀಕ್ಷೆ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಶೀಘ್ರಲಿಪಿಗಾರ ಗ್ರೇಡ್ 3 ಹುದ್ದೆಗಳಿಗೆ ಆಯ್ಕೆಯ ವಿಧಾನ ನೋಡುವುದಾದರೆ ಇದು 1982 ಮತ್ತು 2007 ನಿಯಮದ ಅಡಿಯಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 5 ನಿಮಿಷ ಉಕ್ತ ಲೇಖನ ನೀಡಿ ನಂತರ 45 ನಿಮಿಷಗಳ ಅವಧಿಯಲ್ಲಿ ಬೆರಳಚ್ಚು ಯಂತ್ರ ಅಥವಾ ಗಣಕಯಂತ್ರ ಮೇಲೆ ಲಿಪ್ಯಂತರ ಮಾಡಲು ಹೇಳಲಾಗುತ್ತದೆ. ಮತ್ತು ಸ್ನೇಹಿತರೆ, ಇಲ್ಲೊಂದು ಟಿಪ್ಪಣಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಲಿಪ್ಯಂತರ ಮಾಡಲು ಹೇಳಲಾಗುತ್ತಲ್ಲ, ಅಲ್ಲಿ ನೀವು 100 ಅಂಕಗಳಿಗೆ ಗರಿಷ್ಠ 50 ಅಂಕಗಳನ್ನು ಪಡೆಯಬೇಕಾಗುತ್ತದೆ. ಹಾಗೂ ಕೊನೆಯದಾಗಿ ಸಂದರ್ಶನದಲ್ಲಿ 10 ಅಂಕಗಳನ್ನು ನೀವು ಪಡೆದು ಪಾಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಜವಾನ್ ಹುದ್ದೆಗೆ ವಿದ್ಯಾರ್ಹತೆ ನೋಡುವುದಾದರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಆಪ್ಷನಲ್ ಆಗಿ ಲಘು ವಾಹನ ಚಾಲನಾ ಪರವಾನಗಿ ಪತ್ರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಒಳ್ಳೆಯದಂತ ಹೇಳ್ತಿದ್ದಾರೆ. ಮತ್ತು ವಿಶೇಷ ಸೂಚನೆ ಏನು ಕೊಟ್ಟಿದ್ದಾರಪ್ಪ ಅಂದರೆ 10ನೇ ತರಗತಿ ಅಂಕಗಳ ಶ್ರೇಣಿ ಅಥವಾ ಗ್ರೇಡಿನಲ್ಲಿ ನೀವು ಸಲ್ಲಿಸಿರುವ ಡಾಕ್ಯುಮೆಂಟ್ ಮತ್ತು ನೀವೇನಾದರೂ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಾಗ ಸಲ್ಲಿಸಿರುವ ಎಲ್ಲ ಕರೆಕ್ಟಾಗಿ
ಸರಿಯಾಗಿ ತಾಳೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಜವಾನ್ ಹುದ್ದೆಗೆ ಆಯ್ಕೆ ವಿಧಾನ ಯಾವ ಥರ ಇರುತ್ತೆ ಅಂತ ನೋಡುವುದಾದರೆ, ಕರ್ನಾಟಕ ಅಧೀನ ನ್ಯಾಯಾಲಯ ಅಂದರೆ 1982 ಮತ್ತು 2007 ಅನ್ವಯ ನೇರ ನೇಮಕಾತಿ ಮೂಲಕ ಜವಾನ್ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತದೆ. ಈ ಒಂದು ಹುದ್ದೆಗೆ ನೀವು ಅರ್ಹತಾ ಪರೀಕ್ಷೆ ಅಂದರೆ SSLCಯಲ್ಲಿ ಎಷ್ಟು ನೀವು ಮಾರ್ಕ್ಸ್ ತೆಗೆದಿರ್ತೀರಲ್ಲ ಅದರ ಮೇಲೆ 1:10 ಅನುಪಾತದಲ್ಲಿ ಒಂದು ಆಯ್ಕೆ ಪಟ್ಟಿ ರಚಿಸ್ತಾರೆ. ಆಮೇಲೆ 10 ಮಾರ್ಕ್ಸ್ಗೆ ಸಂದರ್ಶನವನ್ನು ಕರೀತಾರೆ. ಆ ಸಂದರ್ಶನದಲ್ಲಿ ನೀವು ಎಷ್ಟು ತಗೊಳ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಸಂದರ್ಶನವು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಮತ್ತು ಸ್ನೇಹಿತರೆ, ಬೆರಳಚ್ಚುಗಾರ ಹುದ್ದೆಯ ವಿದ್ಯಾರ್ಹತೆ ನೋಡುವುದಾದರೆ ಅಭ್ಯರ್ಥಿಯು 2nd PUC ಮುಗಿಸಿರಬೇಕು ಅಥವಾ 3 ವರ್ಷದ ಡಿಪ್ಲೊಮಾ ಅಥವಾ ತಸ್ತಮಾನ ಪರೀಕ್ಷೆ ಪಾಸ್ ಆಗಿರಬೇಕು ಮತ್ತು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಹಿರಿಯ ಶ್ರೇಣಿ ಬೆರಳಚ್ಚು ಅಥವಾ ಡಿಪ್ಲೊಮಾ ವಾಣಿಜ್ಯ ಪರೀಕ್ಷೆ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. ಮತ್ತು ಈ ಒಂದು ಹುದ್ದೆಗೆ ಆಯ್ಕೆಯ ವಿಧಾನ ನೋಡುವುದಾದರೆ, ಅಭ್ಯರ್ಥಿಯು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ 15 ನಿಮಿಷದ ಉಕ್ತಲೇಖನ ಕೊಡುವ ವಿಷಯವನ್ನು ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಬೆರಳಚ್ಚು ಗಣಕಯಂತ್ರದ ಮೇಲೆ ಬೆರಳಚ್ಚು ಮಾಡಲು ಹೇಳಲಾಗುತ್ತದೆ. ಮತ್ತು ಈ ಒಂದು ವಿಶೇಷ ಇದ್ರ ಸೂಚನೆ ಅಂದರೆ ಟಿಪ್ಪಣಿ ಕೊಟ್ಟಿದ್ದಾರಪ್ಪ ಏನಂದರೆ, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಲಿಪ್ಯಂತರ ಮಾಡಲು ಹೇಳಲಾಗಿರುತ್ತಲ್ಲ ಅಲ್ಲಿ ನೀವು 100 ಅಂಕಗಳಿಗೆ ಗರಿಷ್ಠ 50 ಅಂಕಗಳನ್ನು ಪಡೆಯಬೇಕು. ಮತ್ತು ಕೊನೆಯದಾಗಿ ಏನಿರುತ್ತೆ ಅಂದರೆ 10 ಅಂಕಗಳಿಗೆ ಸಂದರ್ಶನ ಇರುತ್ತದೆ. ಈ ಎರಡೂ ಎಕ್ಸಾಮಲ್ಲಿ ನೀವು ಪಾಸ್ ಆಗಬೇಕು. ಸ್ನೇಹಿತರೆ, ಇದರ ನೋಟಿಫಿಕೇಶನ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರುತ್ತೇವೆ. ನೀವು ಸಂಪೂರ್ಣವಾಗಿ ಈ ನೋಟಿಫಿಕೇಶನನ್ನು ಓದ್ಕೋಬಹುದು.